ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ 12 ನಿರ್ದೇಶಕರ ಸ್ಥಾನಕ್ಕೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಹಾಗೂ ಜೆಡಿಎಸ್ ಮುಖಂಡ ಬಿಡಿ ಚಂದ್ರೇಗೌಡ ಅವರ ತಂಡ ಭರ್ಜರಿ ಗೆಲುವು ಸಾಧಿಸಿತು. ಕುತಂತ್ರಿಗಳ ತಂತ್ರ ಮಂತ್ರಗಳಿಗೆ ಕಿವಿ ಕೊಡದೆ ಮತ್ತೊಮ್ಮೆ ಜೆಡಿಎಸ್ ಪಕ್ಷದ ಪರವಾದ ಅಭ್ಯರ್ಥಿಯನ್ನೇ ಪುನರಾಯ್ಕೆ ಮಾಡಿದ್ದಾರೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸನ್ಯಾಸಿಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ನಿರ್ದೇಶಕ ಬಿಡಿ ಚಂದ್ರೇಗೌಡ ತಿಳಿಸಿದರು. ಬೇಲೂರು ಪಟ್ಟಣ ಸಮೀಪವಿರುವ ಸನ್ಯಾಸಿಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ 12 ನಿರ್ದೇಶಕ ಸ್ಥಾನಕ್ಕೆ 5 ವರ್ಷದ ಅವಧಿಗೆ ನಡೆಯುವ ಚುನಾವಣೆಯಲ್ಲಿ 11 ಸ್ಥಾನವನ್ನು ಜೆಡಿಎಸ್ ಪರವಾದ ಅಭ್ಯರ್ಥಿಯನ್ನೇ ಗೆಲ್ಲಿಸಿಕೊಂಡು ನಂತರ ಮಾತನಾಡಿದ ಅವರು, ಸನ್ಯಾಸಿಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ರೈತರಿಗೆ ಹೆಚ್ಚಿನ ಮಟ್ಟದಲ್ಲಿ ಸಾಲ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ವಿಶೇಷವಾಗಿ ತಾಲೂಕಿನಲ್ಲಿ ಮಾದರಿಯಾಗಿದೆ. ಅಲ್ಲದೆ ಸಂಘದ ಕಟ್ಟಡ ಸಂಪೂರ್ಣ ನಶಿಸಿ ಹೋದ ಹಿನ್ನೆಲೆಯಲ್ಲಿ ಕಳೆದ ಅವಧಿಯಲ್ಲಿ ಎಲ್ಲ ಸದಸ್ಯರು ಮತ್ತು ಷೇರುದಾರರ ಸಹಕಾರದಿಂದ ಸಹಕಾರ ಸಂಘದ ಒಂದು ಸುಸಜ್ಜಿತವಾದ ಉತ್ತಮ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಉತ್ತಮ ಆಡಳಿತವನ್ನು ಸಹಿಸದ ಕೆಲ ಕುತಂತ್ರಿಗಳು ತಮ್ಮಲ್ಲೇ ಹೊಡೆದಾಳುವ ನೀತಿ ಅನುಸರಿಸಿದ ಹಿನ್ನೆಲೆಯಲ್ಲಿ ಚುನಾವಣೆ ಎದುರಿಸುವ ಪರಿಸ್ಥಿತಿ ನಿರ್ಮಾಣವಾಯಿತು. ಅದರಂತೆ ನಮ್ಮ ಜೆಡಿಎಸ್ ಪಕ್ಷದ ಪರವಾದ 12 ಅಭ್ಯರ್ಥಿಗಳನ್ನು ಚುನಾವಣೆ ಕಣಕ್ಕೆ ಇಳಿಸಲಾಯಿತು. ಅದರಂತೆ ಮತದಾರರು ಯಾವುದೇ ತಂತ್ರ ಕುತಂತ್ರಗಳಿಗೆ ಕಿವಿಕೊಡದೆ ತಮ್ಮ ತಂಡದ 12 ಅಭ್ಯರ್ಥಿಗಳಲ್ಲಿ 11 ಅಭ್ಯರ್ಥಿಗಳನ್ನು ಪುನರಾಯ್ಕೆ ಮಾಡುವ ಮೂಲಕ ಸಂಘದಲ್ಲಿ ಮತ್ತೊಮ್ಮೆ ಹೆಚ್ಚಿನ ಜವಾಬ್ದಾರಿಯನ್ನು ನಮ್ಮ ಮೇಲೆ ನೀಡಿದ್ದಾರೆ. ಮತದಾರರ ನಂಬಿಕೆಯಂತೆ ಸಂಘವನ್ನು ಹೆಚ್ಚಿನ ಮಟ್ಟದಲ್ಲಿ ಎಲ್ಲ ಸದಸ್ಯರ ಸಹಕಾರದಿಂದ ಉತ್ತಮ ಮಟ್ಟಕ್ಕೆ ಬೆಳೆಸಲು ಮುಂದಾಗುತ್ತೇವೆ ಎಂದರು. ಬಳಿಕ ನಿರ್ದೇಶಕ ಎಂಡಿ ಬಸವರಾಜ್ ಮಾತನಾಡಿ, ಸಂಘದ ಸಹಕಾರ ಬಂಧುಗಳು ನಮ್ಮನ್ನು ಪುನರಾಯ್ಕೆ ಮಾಡಿ ಹೆಚ್ಚಿನ ಜವಾಬ್ದಾರಿ ನೀಡಿದ್ದಾರೆ. ಅವರಿಗೆ ಅಭಿನಂದನೆಗಳು ಎಂದ ಅವರು, ನಮ್ಮ ಸಂಘವು ಜಿಲ್ಲೆಯಾದ್ಯಂತ ಹೆಸರುವಾಸಿಯಾಗಿದ್ದು 8 ರಿಂದ 10 ಕೋಟಿ ಸಾಲ ಸೌಲಭ್ಯದ ವ್ಯವಸ್ಥೆ ನಡೆಯುತ್ತಿದೆ. ಇದಕ್ಕೆ ನಮ್ಮ ಮಾಜಿ ಅಧ್ಯಕ್ಷರಾದ ಬಿಡಿ ಚಂದ್ರೇಗೌಡರ ಶ್ರಮ ಅತ್ಯಮೂಲ್ಯವಾದದ್ದು. ಅದರಂತೆ ಈ ಬಾರಿ ಇನ್ನೂ 5 ರಿಂದ 6 ಕೋಟಿ ಹಣ ತಂದು ಪ್ರಾಮಾಣಿಕವಾಗಿ ರೈತರಿಗೆ ಅನುಕೂಲವಾಗುವ ರೀತಿ ಸಾಲ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇವೆ ಎಂದರು. ಬಳಿಕ ನಿರ್ದೇಶಕ ಚಂದು ಮಾತನಾಡಿ, ಚುನಾವಣೆ ಸಂದರ್ಭ ಜನರಿಗೆ ನೀಡಿದ ಆಶ್ವಾಸನೆಯಂತೆ ಕೊಟ್ಟ ಮಾತಿಗೆ ತಪ್ಪದೇ ಉಳಿಸಿಕೊಂಡು ಸಹಕಾರ ಸಂಘವನ್ನು ಉತ್ತಮ ಮಟ್ಟಕ್ಕೆ ಕೊಂಡೊಯ್ಯುವ ಪ್ರಯತ್ನ ಮಾಡುತ್ತೇವೆ ಎಂದರು. ಇವತ್ತು ಚಂದ್ರೇಗೌಡರು ಒಂದು ಟೀಮನ್ನೇ ಕಟ್ಟಿದ್ದು, ಅದು ಯಾಕಪ್ಪ ಅಂತಂದರೆ ಇವತ್ತು ಸಹಕಾರ ಸಂಘ ಹಾಸನ ಜಿಲ್ಲೆ ಒಳಗಡೆ ಹೆಸರುವಾಸಿಯಾಗಿದೆ. ಅದು ಆ ಮಟ್ಟಕ್ಕೆ ಬೆಳಿಬೇಕು ಅಂದರೆ ನಮ್ಮೆಲ್ಲರ ಸಹಕಾರವನ್ನು ತಗೊಂಡು ಚಂದ್ರೇಗೌಡರಿಗೆ ಆ ಕ್ರೆಡಿಟ್ ತಲುಪಬೇಕು. ಆ ಕ್ರೆಡಿಟ್ ಚಂದ್ರೇಗೌಡರು ಬೇಕು. ಚಂದ್ರೇಗೌಡರು ಇವತ್ತು ಈ ಸಂಘವನ್ನು ಉಳಿಸ್ತಾರೆ, ಬೆಳೆಸ್ತಾರೆ, ರೈತರಿಗೆ ಅನುಕೂಲವನ್ನು ಮಾಡ್ತಾರೆ. 100 ಕೋಟಿ ಸಾಲ, ಒಂದು 5 ಕೋಟಿ ಸಾಲ ಇವತ್ತು 8 ರಿಂದ 10 ಕೋಟಿ ಸಾಲ ಇವತ್ತು ಟರ್ನ್ ಓವರ್ ಇದೆ. ಇನ್ನು ಮುಂದೆ ಅವರು ಒಂದು 5-6 ಕೋಟಿ ತಂದು ಇನ್ನೂ ಉತ್ತಮ ಸ್ಥಾನವನ್ನು ಮಾಡ್ತಾರೆ ಅನ್ನೋ ಅಭಿಮಾನ ಇಟ್ಕೊಂಡು ಜನರು ಸಹಕಾರ ಮಾಡಿ ಇವತ್ತು ಅವರಿಗೆ ಬೆಂಬಲವನ್ನು ನೀಡಿದ್ದಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈ ಸಂದರ್ಭ ಜೆಡಿಎಸ್ ಪರವಾದ ನಿರ್ದೇಶಕರಾದ ಚಿಕ್ಕೋಲೆ ಕಾಂತರಾಜು, ಲೋಕೇಶ್ ಸಿಎಚ್, ಹಿರಿಕೋಲೆ ಕಾಂತರಾಜು, ಹೊನ್ನಯ್ಯ, ಪುಷ್ಪಕುಮಾರ್, ಪಂಕಜ ವೆಂಕಟರಮಣ, ಅಣ್ಣಪ್ಪ ಪುಟ್ಟನಾಯಕ್ ಸೇರಿದಂತೆ ಮುಖಂಡರಾದ ಬಿಡಿ ಅಣ್ಣೇಗೌಡ, ಪುರಸಭೆ ಸದಸ್ಯ ಬಿಸಿ ಜಗದೀಶ್, ಪ್ರಸಾದಿಹಳ್ಳಿ ಯದುಕುಮಾರ್, ಬಿಡಿ ಶಾಂತೇಗೌಡ, ಮಾಳಗೆರೆ ಕುಮಾರ್, ಪರಶುರಾಮ್, ಹಳೆ ಉತ್ಪಾದನಾ ಹಳ್ಳಿ ಚಂದ್ರೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.